ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇದು 88ನೇ ದಿವಸದ ವೀಡಿಯೋವನ್ನು ಹಾಕ್ತಾ ಇದ್ದೇನೆ. ಇವತ್ತು ಮಾರ್ನಿಂಗ್ ಜೀರಾ ವಾಟರ್ ಮತ್ತು ಸೋಂಪಿನ ಕಾಳು ಹಾಕಿ ಮಾರ್ನಿಂಗ್ ಡ್ರಿಂಕನ್ನು ರೆಡಿ ಮಾಡಿಕೊಂಡೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಡ್ರಿಂಕ್. ವೆಯ್ಟ್ ಲಾಸ್ ಜರ್ನಿ ತುಂಬಾ ಚೆನ್ನಾಗಿ ಆಯಿತು ಅಂತೇಳಿ ಹೇಳ್ಬೋದು. 90 ಡೇಸ್ ಕೂಡ ಕಂಪ್ಲೀಟ್ ಆಗ್ತಾ ಬಂತು. ಇದು 88ನೇ ದಿವಸ, ಇನ್ನೆರಡು ದಿವಸ ಬಾಕಿ ಇರುವಂಥದ್ದು. ಏನು ಅಂದ್ಕೊಂಡಿದ್ದೇವೆ ಅಷ್ಟು ರಿಸಲ್ಟ್ ಬರದೇ ಇದ್ದರೂ ತುಂಬ ನನ್ನ ಒಂದು ಬಾಡಿಯಲ್ಲಿ ಚೇಂಜಸ್ ನನಗೆ ಗೊತ್ತಾಗಿದೆ. ಯಾಕೆಂದರೆ ಬಾಡಿಯಲ್ಲಿ ಅಂದರೆ ವೆಯ್ಟ್ ಅಂತೇಳಿ ಜಾಸ್ತಿ ಆಗದಿದ್ದರೂ ಫ್ಯಾಟ್ ಲಾಸ್ ಆಗಿದೆ. ಹಾಗೆ ಇವತ್ತೊಂದು ಹೈ ಪ್ರೋಟೀನ್ ದೋಸೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿ ಬರ್ತದೆ, ಯಮ್ಮಿಯಾಗಿ ಬರ್ತದೆ. ಇಲ್ಲಿ ಮೂಂಗ್ ದಾಲ್ ದೋಸೆಯನ್ನು ಮಾಡ್ತಾ ಇದ್ದೇನೆ. ಹೆಸರು ಬೇಳೆಯನ್ನು ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೆ ನೆನೆಸ್ಕೊಳ್ಬೇಕು, ಅಥವಾ ಓವರ್ ನೈಟ್ ಕೂಡ ನೀವು ನೆನೆಸ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು 2-3 ಎಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಬೆಳ್ಳುಳ್ಳಿ ಇಷ್ಟ ಇದ್ದವರು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೋದು, ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಅದರ ಬದಲು ನೀವು ಶುಂಠಿ, ಹಸಿಮೆಣಸು ಆ ಥರ ಎಲ್ಲ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ ಕಾರಣ ದೋಸೆ ಹಿಟ್ಟಿನ ಕಲರು ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಗ್ರೀನಿಶ್ ಆಗಿ ಬರ್ತದೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ಕಾರಣ. ಹಾಗೆ ಅದರ ಫ್ಲೇವರು, ಪರಿಮಳ ಕೂಡ ತುಂಬ ಚೆನ್ನಾಗಿರ್ತದೆ. ಈ ರೀತಿ ಮಾಡಿಕೊಂಡು ದೋಸೆ ಮಾಡಿತ್ತು ಅಂತ ಹೇಳಿದರೆ ನಿಮಗೆ ಹೈ ಪ್ರೋಟೀನ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ನಿಮಗೆ ಪ್ರೋಟೀನ್ ಸೋರ್ಸ್ ಆಗಿ ಬೇಕು, ಜಾಸ್ತಿ ಪ್ರೋಟೀನ್ ಇನ್ಕ್ಲೂಡ್ ಮಾಡಬೇಕು ಅಂದರೆ ಈ ದೋಸೆಗೆ ನೀವು ಮೇಲಿಂದ ಪನ್ನೀರ್ ಹಾಕ್ಕೊಳ್ಬೋದು. ಎಗ್ ತಿನ್ನುವರಾಗಿದ್ದರೆ ಮೇಲಿಂದ ಎಗ್ ಹಾಕಿ ದೋಸೆಯನ್ನು ಮಾಡ್ಕೊಳ್ಬೋದು. ಆಗ ನಿಮಗೆ ಮತ್ತಷ್ಟು, ಈಗ ಈ ಒಂದು ಹೆಸರು ಬೇಳೆಯಲ್ಲೇ ನಿಮಗೆ 10-12 ಗ್ರಾಮಷ್ಟು ಪ್ರೋಟೀನ್ ಸಿಗ್ತದೆ. ಅದರ ಮೇಲೆ ಮೊಟ್ಟೆ ಹಾಕಿತ್ತು ಅಂದರೆ ನಿಮಗೆ 1-2 ದೋಸೆಯಲ್ಲಿ ಈಗ 20 ಗ್ರಾಮಷ್ಟು ಪ್ರೋಟೀನ್ ಒಂದು ಮೀಲಲ್ಲೇ ಸಿಗ್ತದೆ. ಈ ರೀತಿ ಜಾಸ್ತಿ ಪ್ರೋಟೀನನ್ನು ನಿಮ್ಮ ಒಂದು ಪ್ರತಿ ಮೀಲಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಮಾತ್ರ ವೆಯ್ಟ್ ಲಾಸ್ ಆಗಲಿಕ್ಕೆ ಸಾಧ್ಯ. ಯಾಕೆಂದರೆ ನಾವು ಪ್ರೋಟೀನ್ ನಮ್ಮ ಒಂದು ಶರೀರಕ್ಕೆ, ನಾವೊಂದು 70 kg ಇದ್ದೇವೆ ಅಂದರೆ 70 ಗ್ರಾಮಷ್ಟು ಪ್ರೋಟೀನನ್ನು ನಾವು ತಿನ್ನಬೇಕು. ಹಾಗೆ ಅದೇ ರೀತಿ ಬರೀ ತಿನ್ನೋದಲ್ಲ, ಅದನ್ನು ಬರ್ನ್ ಮಾಡಬೇಕು, ವರ್ಕೌಟ್ ಮಾಡಬೇಕು. ಹಾಗೆ ಕ್ಯಾಲರಿ ಡೆಫಿಸಿಟ್ ಇರಬೇಕು. ನಾವು ಬರೀ ಪ್ರೋಟೀನ್ ಅಂತ ಹೇಳಿ ಹೈ ಕ್ಯಾಲೋರಿ ತಿಂತಾ ಹೋದರೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇದೆ. ಕ್ಯಾಲೋರಿಯನ್ನು ಕೂಡ ನೋಡ್ಕೊಳ್ಬೇಕು. ಇಲ್ಲಿ ಪುಟಾಣಿ ಕಾಳು, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಂದು ಚಟ್ನಿಯನ್ನು ಮಾಡ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸು, ಶುಂಠಿ ಆ ಥರ ಎಲ್ಲ, ಶುಂಠಿ ಹಾಕಲಿಲ್ಲ, ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಚಟ್ನಿ ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕೆ ಒಗ್ಗರಣೆ ಏನೂ ಹಾಕ್ಕೊಳ್ಳಲ್ಲ ನಾನು, ಸುಮ್ಮನೆ ಕ್ಯಾಲೋರಿ ಜಾಸ್ತಿ ಆಗುತ್ತೆ ಎಣ್ಣೆಯನ್ನು ಬಳಸಿ ಒಗ್ಗರಣೆ ಹಾಕಿದರೆ. ಅದಕ್ಕೋಸ್ಕರ ಬರೀ ಚಟ್ನಿಯೇ ತುಂಬಾ ಟೇಸ್ಟಿಯಾಗಿರ್ತದೆ. ಬೇಕಾದರೆ ಆ ಚಟ್ನಿಗೆ ನೀವು ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ಕೊಳ್ಬೋದು, ಅದು ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದರದ್ದು ಆಲ್ರೆಡಿ ನಾನು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೇನೆ, ನೀವು ನೋಡಿರ್ಬೋದು. ಮತ್ತು ಹೆಲ್ದಿ ಫ್ಯಾಟ್ ಕೂಡ ನಮ್ಮ ಒಂದು ಶರೀರಕ್ಕೆ ಬೇಕು. ಹಾಗಾಗಿ ಸ್ವಲ್ಪ ತುಪ್ಪವನ್ನು ಇನ್ಕ್ಲೂಡ್ ಮಾಡ್ತೇನೆ. ಆಯಿಲೆಲ್ಲ ಕಡಿಮೆ ತಿನ್ನಬೇಡಿ ಅಂತ ಹೇಳ್ತಾರೆ. ಆದರೆ ನಮಗೆ ನಮ್ಮ ಶರೀರಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾವು ತಗೊಳ್ಬೇಕು. 1 ಸ್ಪೂನ್ 2 ಸ್ಪೂನು ಆಯಿಲ್ ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ. ಅದರಿಂದ ಜಾಯಿಂಟಿಗೆ, ನಮ್ಮ ಬೋನ್ ಹೆಲ್ತಿಗೆ, ಹಾಗೆ ಹೇರಿಗೆ ಎಲ್ಲ ತುಂಬ ಒಳ್ಳೆಯದು. ಹೆಲ್ದಿ ಫ್ಯಾಟ್ ಕೂಡ ನಮ್ಮ ಶರೀರದಲ್ಲಿ ಬೇಕಾಗ್ತದೆ ನಮಗೆ. ಹಾಗಾಗಿ ಡ್ರೈ ಫ್ರೂಟ್ಸು, ನಟ್ಸು ಆ ಥರ ಅವುಗಳನ್ನು ಕೂಡ ನಾವು ಕನ್ಸ್ಯೂಮ್ ಮಾಡಬೇಕು. ಅದರಲ್ಲಿ ಕೂಡ ನಿಮಗೆ ಆಯಿಲ್ನ ಅಂಶ, ಈಗ ಬಾದಾಮಿಯಲ್ಲಿ ತಿಂದರೆ ಅಥವಾ ಪೀನಟ್ ತಿಂದರೆ ಅದೆಲ್ಲ ತುಂಬಾ ಒಳ್ಳೆಯದು. ಆದರೆ ಮಾಡ್ರೇಷನಲ್ಲಿ ಅದನ್ನೆಲ್ಲವನ್ನು ತಿನ್ನಬೇಕು. ಈಗ ಡ್ರೈ ಫ್ರೂಟ್ಸ್ ಒಳ್ಳೆಯದು ಅಂಥೇಳಿ ತುಂಬ ಕ್ಯಾಶ್ಯೂ ನಟ್ಟೆಲ್ಲ ತಿಂದರೆ ಅದರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಿಕೊಂಡು ಮಾಡ್ರೇಷನಲ್ಲಿ ಯಾವುದರಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ, ಎಷ್ಟು ಪ್ರೋಟೀನ್ ಇದೆ, ಎಷ್ಟು ತಿಂದೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿಕೊಂಡು ಸ್ವಲ್ಪ ಕಾನ್ಷಿಯಸ್ ಆಗಿತ್ತು, ಕ್ಯಾಲೋರಿ ಡೆಫಿಸಿಟ್ ಮಾಡಿತ್ತು ಅಂದರೆ ಆರಾಮ್ಸೆ ವೆಯ್ಟ್ ಲಾಸ್ ಆಗ್ಬೋದು. ಈ ಒಂದು 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ತುಂಬಾ ತಿಳ್ಕೊಂಡೆ. ವೆಯ್ಟ್ ಲಾಸ್ ಏನು ದೊಡ್ಡ ಮಟ್ಟಕ್ಕೆ 10 kg ಕಡಿಮೆ ಆದೆ ಅಂತ ಹೇಳುವಷ್ಟೇನು ವೆಯ್ಟ್ ಲಾಸ್ ಆಗಿಲ್ಲ ಅಂತಾದರೂ ತುಂಬಾ ಹೆಲ್ತ್ ಬಗ್ಗೆ ತಿಳ್ಕೊಂಡೆ, ಪ್ರೋಟೀನ್ ಬಗ್ಗೆ, ಕ್ಯಾಲೋರೀಸ್ ಬಗ್ಗೆ, ವೆಯ್ಟ್ ಲಾಸ್ ಬಗ್ಗೆ, ಹಾಗೆ ವರ್ಕೌಟ್ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಂಡಿದ್ದೇನೆ. ನಾಲೆಜ್ ಬಂತು ನನಗೆ. ಹಾಗೆ ಫ್ಯಾಟ್ ಲಾಸ್ ಅಂತೂ ತುಂಬಾ ಫ್ಯಾಟ್ ಲಾಸ್ ಆಗಿದೆ ನನಗೆ. ಇಷ್ಟರವರೆಗೆ ಹಾಕಲಿಕ್ಕಾಗದೆ ಡ್ರೆಸ್ಸನ್ನು ನಾನು ಕಬ್ಬಾಟಲ್ಲಿಟ್ಟಿದ್ದೆ, ಅದನ್ನು ಕೂಡ ಈಗ ಹಾಕ್ಕೊಳ್ಳಿಕ್ಕಾಗತ್ತೆ ನನಗೆ. ಹಾಗೆ ಇವತ್ತು ಮಧ್ಯಾಹ್ನ ಊಟ ಮಾಡಲಿಲ್ಲ, ಅದರ ಬದಲು ಒಂದು ಚಾಕ್ಲೇಟ್ ಡ್ರಿಂಕನ್ನು ತೋರಿಸ್ತಾ ಇದ್ದೇನೆ ನಿಮಗೆ.
ಈ ಡ್ರಿಂಕನ್ನು ಮಾಡಿ ಕುಡಿದೆ. ಇದರಲ್ಲಿ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗ್ತದೆ. ಇದು ಸತ್ತು ಡ್ರಿಂಕ್ ಅಂತ ಹೇಳ್ಬೋದು. ಸತ್ತು ಅಂದರೆ ಹೇಳಿದರೆ ಆ ಪುಟಾಣಿ ಕಾಳು ಇದೆ ಅಲ್ವ, ಅದು ಅದನ್ನು ಒಂದು ಕಪ್ಪಷ್ಟು ತಗೊಂಡಿದ್ದೇನೆ. ಇದರಲ್ಲಿ ಸುಮಾರು ಎಷ್ಟು ಒಂದು 50 ಗ್ರಾಮಷ್ಟು ಇದೆ. ಇದರಲ್ಲಿ ನಮಗೆ ಒಂದು 20 ಗ್ರಾಮಷ್ಟು ಪ್ರೋಟೀನ್ ಇದೆಲ್ಲ ಸೇರುವಾಗ ಸಿಗ್ತದೆ. ಪೀನಟ್ ಅಲ್ಲಿ ಕೂಡ ಹಾಗೆ ಒಂದು 30 ಗ್ರಾಮಷ್ಟು ಇದು ಪೀನಟ್ ಇದೆ. ಪೀನಟಲ್ಲಿ ಕೂಡ ನಿಮಗೆ 10 ಗ್ರಾಮಷ್ಟು ಪ್ರೋಟೀನ್ ಸಿಗ್ತದೆ. ಹಾಗಾಗಿ ಈ ಒಂದು ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಮೊದಲಿಗೆ ಪುಟಾಣಿ ಕಾಳು ಮತ್ತು 4 ಬಾದಾಮಿ ಹಾಕಿ ಅದನ್ನು ರೋಸ್ಟ್ ಮಾಡಿಕೊಂಡೆ. ಹಾಗೆ ಒಂದು 2 ರಿಂದ 3 ನಿಮಿಷ ಪೀನಟನ್ನು ಕೂಡ ರೋಸ್ಟ್ ಮಾಡಿಕೊಳ್ಬೇಕು. ಈ ರೀತಿ ಹುರಿಯೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಡ್ರಿಂಕಿದ್ದು. ಈ ರೀತಿ ಪುಡಿ ಮಾಡಿಕೊಂಡು ನೀವು ಇಟ್ಕೊಳ್ಬೋದು. ಇದನ್ನು ಮಿಲ್ಕ್ ಶೇಕ್ ಥರ ಮಾಡ್ಬೋದು. ಕೋಲ್ಡ್ ಹಾಲಿಗೆ ಹಾಕಿ ಕೋಲ್ಡ್ ಮಿಲ್ಕ್ ಶೇಕ್ ಥರ ಇದೊಂದು ಪ್ರೋಟೀನ್ ಪೌಡರ್ ಅಂತ ಸಹ ಹೇಳ್ಬೋದು ನೀವು. ಇದಕ್ಕೆ ನೀವು ಇನ್ನೂ ಆ್ಯಡ್ ಮಾಡ್ಬೋದು ಬೇಕಾದರೆ. ಮಕ್ಕನ್ನ ಇರ್ಬೋದು, ಲೋಟಸ್ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದು, ಮೇಲೆ ಬೇರೆ ವಾಟರ್ ಮೆಲನ್ ಸೀಡ್ಸ್, ಆ ಥರ ಸೀಡ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಅದ್ರಲ್ಲಿ ಜಾಸ್ತಿ ಕ್ಯಾಲೋರೀಸ್ ಆಗುತ್ತೆ ಅಂಥೇಳಿ ಈಗ ನಾನು ಲೋ ಕ್ಯಾಲೋರಿ ಹೈ ಪ್ರೋಟೀನ್ ಚಾಕ್ಲೇಟ್ ಡ್ರಿಂಕನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ನೋಡಿ, ಇದನ್ನು ಈಗ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದಕ್ಕೆ ಕೋಕೋ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು 2 ರಿಂದ 2.5 ಚಮಚದಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊಂಡೆ. ತುಂಬ ಕೋಕೋ ಪೌಡ್ರ್ ಹಾಕ್ಕೊಳ್ಬೇಡಿ. ನಿಮ್ಮ ನಟ್ಸ್ ಎಷ್ಟಿದೆ ಅದನ್ನು ನೋಡ್ಕೊಂಡು ಹಾಕಿ. ಯಾಕೆಂದರೆ ಜಾಸ್ತಿ ಈ ಪೌಡ್ರ್ ಹಾಕಿದರೆ ಅದು ಕಹಿ ಬರ್ಬೋದು ನಿಮಗೆ. ಮತ್ತು ನಾವು ಸ್ವೀಟ್ ಇಲ್ಲಿ ತುಂಬ ಕಡಿಮೆ ಹಾಕಿದ್ದು, ಖರ್ಜೂರ 3-4. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಖರ್ಜೂರವನ್ನು ಹಾಕ್ಕೊಳ್ಬೋದು. ಈಗ ನಮ್ಮ ಹೈ ಪ್ರೋಟೀನ್ ಚಾಕ್ಲೇಟ್ ಪೌಡ್ರ್ ರೆಡಿ ಆಯಿತು. ಹೀಗೆ ಮಾಡಿಕೊಂಡು ನೀವು ಇದನ್ನು ಒಂದು ಬೌಲಲ್ಲೇ ಅಥವಾ ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ನಾನೀಗ ಇವತ್ತಿನ ಮಧ್ಯಾಹ್ನದ ನನ್ನ ಒಂದು ಮಿಲ್ಕ್ ಶೇಕಿಗೆ 1 ಬೌಲಷ್ಟು ಪೌಡ್ರನ್ನು ತಗೊಳ್ತೇನೆ. ಯಾಕೆಂದರೆ ಅಷ್ಟು ತಗೊಳ್ಬೋದು ಆರಾಮ್ಸೆ. ಇದೆಲ್ಲವನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಒಂದೇ ಸರ್ವಿಂಗಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಷ್ಟೇ ಅದರಲ್ಲಿ ಕ್ಯಾಲೋರೀಸ್ ಎಲ್ಲ ಇರೋದು. ಆದರೆ ನಾನು ತುಂಬ ಜಾಸ್ತಿ ಬೇಡ ಅಂತ ಹೇಳ್ಕೊಂಡು ಸ್ವಲ್ಪ ಅಲ್ಲಿ ಇಟ್ಟೆ. ಸಾಯಂಕಾಲ ಬೇಕಾದರೆ ಚಾಕ್ಲೇಟ್ ಡ್ರಿಂಕ್ ಮಾಡಿಕೊಂಡು ಕುಡಿಬೋದು. ನಾವೇನು ಹುಡಿ ಮಾಡಿದ್ದೇವೆ ಅದೇ ಮಿಕ್ಸಿ ಜಾರಿಗೆ ನಾನು ಕೋಲ್ಡ್ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ನಾವೇನು ಪೌಡ್ರ್ ಮಾಡ್ಕೊಂಡಿದ್ದೇವೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿದರೆ, ಹಾಲು ಕ್ಯಾಲೋರೀಸ್ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ ಜೊತೆಗೆ ಐಸ್ ಕ್ಯೂಬ್ಸ್ ಹಾಕಿ ನೀರು ಹಾಕಿ ಡೈಲ್ಯೂಟ್ ಮಾಡ್ಕೊಳ್ಬೋದು. ಏನೂ ತೊಂದರೆ ಇಲ್ಲ. ಆರಾಮ್ಸೆ ಈ ರೀತಿ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿಬೋದು. ಇನ್ನು ಸೆಕೆ ಅಂದರೆ ವಿಪರೀತ ಸೆಕೆ, ಸಮ್ಮರ್ ಸ್ಟಾರ್ಟ್ ಆಗಿದೆ. ಯಾವಾಗಲೂ ಲಾಸ್ಟ್ ಇಯರಿಗೆಲ್ಲ ಕಂಪೇರ್ ಮಾಡಿದರೆ ಈ ಸಲ ತುಂಬ ಸೆಕೆ ಜಾಸ್ತಿ ಇದೆ. ನೀರು ಜಾಸ್ತಿ ಕುಡೀರಿ, ಮತ್ತು ವೆಹಿಕಲಲ್ಲೆಲ್ಲ ಹೋಗುವಾಗ ತುಂಬ ಕೇರ್ಫುಲ್ ಆಗಿರಿ. ತುಂಬ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ. ಹಾಗೆ ಆದಷ್ಟು ಹೊರಗೆ ಹೋಗೋದನ್ನು ತಪ್ಪಿಸಿ ಮನೆಯಲ್ಲೇ ಇರೋದು ಒಳ್ಳೆಯದು. ಆದಷ್ಟು ನೀರು ಕುಡೀರಿ, ಎಳ್ನೀರು ಕುಡೀರಿ, ಜ್ಯೂಸ್ ಕುಡೀರಿ. ಮತ್ತು ತುಂಬ ಸಿಯಲ್ಲಿ ಇರೋದನ್ನು ಅವಾಯ್ಡ್ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಯಾಕೆಂದರೆ ಸಿ ಕೂಡ ಅದು ತುಂಬ ಪ್ರಾಬ್ಲಮ್ ಕೊಡುತ್ತೆ ಹೆಲ್ತಿಗೆ ಅಂಥೇಳಿ. ನ್ಯಾಚುರಲ್ ಆಗಿ ಫ್ಯಾನ್ ಹಾಕ್ಕೊಂಡು ಮನೆಯಲ್ಲಿ ದಿನಕ್ಕೊಂದು 2, ನಾನಂತೂ 2 ರಿಂದ 3 ಸಲ ಸ್ನಾನ ಮಾಡ್ತೇನೆ. ಈಗ ಇದನ್ನು ನಾನು ಮಧ್ಯಾಹ್ನ ಕೊಡ್ತೆ. ಅದಾದ ನಂತರ ಸಾಯಂಕಾಲ ಮತ್ತು ಡಿನ್ನರಿಗೆ ಬೆಳಗ್ಗೆ ಮಾಡಿದ ಹಿಟ್ಟೆ ಇತ್ತು, ಅದೇ ದೋಸೆಯನ್ನು ಮಾಡಿಕೊಂಡು ತಿಂದಿದ್ದೇನೆ. ಇದಾಗಿತ್ತು ನನ್ನ 88ನೇ ದಿವಸದ ವಿಡಿಯೋ. ಫ್ರೆಂಡ್ಸ್, ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ, ಡಯಟ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.